ಕ್ಯಾನ್ಲೆ ತಗೊಂಬಂದು ಹಚ್ಕೊಂಡು ಬೆನ್ನು ಉಜ್ಬೇಕು ಬರೋ ಕಸ್ಟಮರ್ಗೆ. ಅದರಲ್ಲಿ ರೌಡಿಗಳು ಬಂದು ನಮ್ಮ ಹತ್ರ ರೋಲ್ಗಳು ಕೇಳೋದು, ಸಿಗರೇಟ್ ಕೊಡ್ಸೋನೋದು, ಡ್ರಿಂಕ್ಸ್ ಕೊಡ್ಸೋನೋದು. ಕೋಳಿ ಪಾಯಾಸ್ ಅಂತ ಶಿವಾಜಿನಗರಲ್ಲಿ ಅವರೆಲ್ಲ ಅಲ್ಲೇ ರೌಡಿಗಳು ನಮ್ಮವ್ರನ್ನ ಟಾರ್ಚರ್ ಮಾಡೋದು. ಎಮ್ ಜಿ ರೋಡಲ್ಲಿ ಹೋಗಿ ಹುಡುಗಿಂತ ಕರ್ಕೊಂಡೋಗಿ ಚಾಕುಗಳು ತೋರಿಸೋದು. MLA ಕೌನ್ಸಿಲರ್ ಹತ್ರ ಹೇಳಕ್ಕೆ ಹೋದ್ರೂ ಅವ್ರು ಅಕ್ಕಪಕ್ಕ ಇರೋರು ಹೇಳೋರು, ನೀವು ಹಂಗೆಲ್ಲ ಅವ್ರಿಗೆ ಹೇಳ್ಬಿಟ್ರಮ್ಮ, ಅವ್ರು ಕೊಲೆ ಮಾಡೋಕ್ಕೂ ರೆಡಿ, ಕುಯ್ದಾಕಕ್ಕೂ ರೆಡಿ, ಅವ್ರು ನನ್ನ ಮಕ್ಕಳು ಅವ್ರು ಅಂತವ್ರು ಹಿಂಗೆ ಹೇಳೋರು. ಅವ್ರು ಹೆಂಗೆ ಫಿಕ್ಸ್ ಮಾಡ್ಬೇಕು ಹಂಗೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ಬಾಯಿಗೆ ಬಟ್ಟೆ ಹಿಂಗೆ ಕಟ್ಬಿಡ್ತಾರೆ, ಈ ಕೈ ಕಟ್ಬಿಡ್ತಾರೆ. ಈ ಜುಟ್ಟು ಎಷ್ಟಾಯಿತು ಅದಕ್ಕೆಲ್ಲ ಟೈಟಾಗಿ ಇದು ಮಾಡಿ ಬಟ್ಟೆಯಲ್ಲಿ ನಮ್ಮ ಸೀರೆದಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಬಿಟ್ಟು ಎಳೆಯೋದು. ಬಾವಿ ಇತ್ತು ಅದರಲ್ಲಿ ಬರೋ ರೌಡಿಗಳನ್ನ ನಾನು ಉಲ್ಟಾ ನಿಂತ್ಕೊಳ್ಳೋದು. ನೀನು ರೌಡಿ ಅಂದರೆ ನಾನು ರೌಡಿ, ನೀನು ಚಾಕ್ ಎತ್ತಿದ್ರೆ ನಾನು ಚಾಕ್ ಎತ್ತೀನಿ, ನೀನು 10 ಏಟು ನನಗೆ ಓಡಿ ನಿನ್ಗೆ ನಾನು 1 ಏಟು ಹೊಡಿತೀನಿ, ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 37 ರೂಪಾಯಿ ಹತ್ತು ಅದು MC ವಿಸ್ಕಿ ಅಂತ ಎಣ್ಣೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನೆಟ್ಟಿಗೆ ಊರಿಗೆ ಹೋದೆ. ನಾನು ಆ ಕಂಚಪ್ಪ ಏನೋನು ಮಂಚದ ಮೇಲೆ ಮಲ್ಕೊಂಡಿದ್ದ. ನಾವು ಯಾರು ಎತ್ತಿದ ಮಕ್ಕಳು, ನಮ್ಮ ಮನೆ ಬರೋಕ್ಕೆ ನಾವು ಬಂದಿರೋದು, ನಾವು ದುಡ್ಡು ನಿಮ್ಗೆ ಕೊಟ್ಬಿಟ್ಟು ನಿಮ್ಮಿಂದ ನಾವು ಏಟುಗಳು ಬೈಸ್ಕೋಬೇಕಂತ ಬಾಕ್ಲು ಕಾಲಲ್ಲಿ ಹೊಡೆದು ನನ್ನ ಕೆಟ್ಟ ಮಾತಲ್ಲಿ ಹೇಳ್ದ. ಬನಿನ ಒಂದು ಕೈಯಲ್ಲಿ ಪಂಚ ಒಂದು ಕೈಯಲ್ಲಿ ಎತ್ತು ಗಾಡಿಯಲ್ಲಿ ಹಾಕ್ಕೊಂಡು ಆಟೋದಲ್ಲಿ ಸಂಟ್ರು ಕತ್ತು ಮೇಲೆ ಕಾಲಿಕ್ಕೊಂಡೆ ಬಂದೆ ಹಲ್ಸೂರು ಗಂಟ. ನಮ್ಮ ಗುರು ಅಂತ ಒಬ್ರು ಇದ್ರು, ಮಣಿಯಮ್ಮ ಅಂತ, ವೇಲೂರವರು. ಅವ್ರಿಗೆ ಬೇರೆ ನಮ್ಮ ಟೀಮ್ದಲ್ಲಿ ಒಂದು ಗಲಾಟೆ ಆಗಿತ್ತು. ಗಲಾಟೆ ಆಗಿ ಹೊಡೆದಾಟ ಆಗಿ ನನ್ನ ಹುಡ್ಕೊಂಡು ಬೊಂಬಾಯಿಗೆ ಬಂದಿದ್ರು. ಬಂದು ಈ ಥರ ನೀನು ಇಲ್ಲ, ನಮ್ಮನ್ನೆಲ್ಲ ಬಂದು ಆಪೋಸಿಟ್ ಅವರು ಮನೆಲ್ಲ ನುಗ್ಗಿ ಹೊಡೆದು ಆ ಅಮ್ಮನಿಗೆಲ್ಲ ಹೊಡೆದು ಬಿಟ್ರು ಅಂದರು. ಸರಿ ನಡೀರಿ ನಾ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ನಂದು ಏನೇನೈತೆ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಬಂದದ ಆಪೋಸಿಟ್ ಅವ್ರನ್ನ ನಾನು ಬಿಟ್ಟಿಲ್ಲ. ನಾನು ಹೋಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಅವ್ರನ್ನ ಹೊಡೆದವ್ರನ್ನ ಕರ್ಕೊಂಡು ಬರ್ಬೇಕು. ಯಾಕಂದರೆ ಮಲ್ಲಿಕಮ್ಮ ಅಂತ ಅವ್ರ ಹೆಸರು ಮಂಜುಳಮ್ಮ, ಮಲ್ಲಿಕಮ್ಮ ಅಂತ ಕರೆಯೋದು. ಫಸ್ಟು ಬೊಂಬಾಯಲ್ಲಿ ಇಕ್ಕಿರೋದು ಸಾಯಿಬ್ರ ಅವ್ರ ಹೆಸರು, ಆಮೇಲೆ ಮಂಜುಳಮ್ಮ ಅಂತ. ಮಂಜುಳಮ್ಮ ಅವರು ಬೊಂಬಾಯಲ್ಲಿ ದೊಡ್ಡವರು, ಅವರು ಹಿರಿಯವರು ಸತ್ತೋದ್ರು. ಅದಕ್ಕೆ ಮಂಜುಳಮ್ಮನ ತೆಗೆಸ್ಬಿಟ್ಟು ಮಲ್ಲಿಕಮ್ಮ ಅಂತ ಕರೀತಾಯಿದ್ರು. ಆ ಫೋಟೋದಲ್ಲಿ ಲೈಟ್ ಅದರಿದ್ರೆ ಅವರೇ ಮಲ್ಲಿಕಮ್ಮ. ಅವ್ರನ್ನ ಹೊಡೆದ್ಬಿಟ್ಟಿದ್ರು. ಅಂಥ ದೊಡ್ಡವ್ರನ್ನ ಹೊಡೆದಿದ್ರಲ್ಲ ಅಂತ ನಾನು ಬಿಡಬೇಕಾ, ನಾನು ಹೋಗಿ ಅವ್ರನ್ನ ವಾರ್ನಿಂಗ್ ಮಾಡಿದೆ. ಏನೋ ನನ್ನ ಕಂಡ್ರೆ ಅವ್ರಿಗೆಲ್ಲರಿಗೂ ಭಯ ಆಗ್ಬಿಟ್ಟು ಒಂದು ವಾರದಲ್ಲಿ ಅವರಾಗಿ ಅವ್ರು ಜಗಳ ಮಾಡ್ಕೊಂಡು ಅವರು ಆಟೋಮೆಟಿಕ್ಕಾಗಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡ್ಬಿಟ್ರು. ನಾಗರಾಜ್ ಅಂತ ಠಾಣೆ ರೋಡಲ್ಲಿ ಮೀನಮ್ಮ ಅವರು ಚೇಲಾಗಲಿ ತೀರೋದ. ನಾನು ಪರ್ಮಿನೆಂಟಾಗಿ ಇಲ್ಲಿ ಇದ್ದುಬಿಟ್ಟೆ. ಸರಿ, ಟಿನ್ಫೇಟ್ ಹತ್ರ ಒಂದು ಬ್ರಿಡ್ಜ್ ಇತ್ತು. ಆವಾಗ ಲೈಟ್ ಇಲ್ಲ, ಏನಿಲ್ಲ. 2 ರೂಪಾಯಿ ಕ್ಯಾನ್ಲು ತಗೊಂಬಂದು ಹಚ್ಕೊಂಡು ಬೆನ್ನು ಉಜ್ಬೇಕು ಬರೋ ಕಸ್ಟಮರ್ಗೆ. ಅವ್ರ ಹತ್ರ ನಾವು ಅದೇ ಇದು ತೋರ್ಕೆ ಇರಬೇಕು. 5 ರೂಪಾಯಿ 10 ರೂಪಾಯಿ ಕಾಲದಲ್ಲಿ ಅದರಲ್ಲಿ ರೌಡಿಗಳು ಬಂದು ನಮ್ಮ ಹತ್ರ ರೋಲ್ಗಳು ಕೇಳೋದು, ಸಿಗರೇಟ್ ಕೊಡ್ಸೋನೋದು, ಡ್ರಿಂಕ್ಸ್ ಕೊಡ್ಸೋನೋದು. ಆ ಬೀರೋ ಆಯ್ತದ ಬಾರ್ ಅಂದರೆ ಇದು ಅಮ್ಮಾಮ ಬಿಡಲ್ಲ. ಅವಾಗೆಲ್ಲ ನಮ್ಮನ್ನ ಕಂಡ್ರೆ ಇಷ್ಟು ಜನ ಯಾರು ಇದ್ದಿಲ್ಲ. ನಾನು ಬಂದ ಕಾಲದಲ್ಲಿ ನನ್ಗೆ ಗೊತ್ತಿರೋ ಥರ ಒಂದು 40 ರಿಂದ 60 ಜನ ಬೆಂಗಳೂರಲ್ಲಿ ಇತ್ತು ನನ್ಗೆ ಗೊತ್ತಿರೋ ಥರ. ಇವಾಗ 2-3 ಸಾವಿರ ಜನಕ್ಕೆ ಮೇಲೆ ಇದ್ದಾರೆ. ಆವಾಗ ಕಲ್ಚರ್ ಬಂದು ನಮ್ಮ ಗುರುಗೋಸ ಅವರು ಎಲ್ಲಿ ಹೋದರೆ ಅವ್ರಿಗೆ ಬಿಸಿ ನೀರು ಕಾಯಿಸ್ಕೊಡ್ಬೇಕು, ಸೇವೆ ಮಾಡಬೇಕು, ಟೈಮ್ಗೆ ನಾಷ್ಟ ಕೊಡಬೇಕು, 12-1 ಗಂಟೆ ಒಳಗೆ ಕರೆಕ್ಟಾಗಿ ಊಟ ಕೊಡಬೇಕು, ಅವ್ರ ತಟ್ಟೆಲ್ಲ ತೊಳಿಬೇಕು, ಅವ್ರು ಬಿಚ್ಚಾಕೋದು ಬಟ್ಟೆಲ್ಲ ಎತ್ತಿ ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಇಟ್ಬೇಕು. ಯಾರನ್ನ ನೆಂಟರು ಬಂದರೆ ಅವ್ರಿಗೆ ನೀರು ಕೊಡಬೇಕು, ಕಾಫಿ ಅವ್ರಿಗೇನು ತಿಂಡಿಗಳು ಕೊಡಬೇಕು. ಯಾಕಂದರೆ ಅವ್ರ ಹತ್ರ ನಾವು ಬೆಳೆದಿರೋದು ಮಣಿಯಮ್ಮವ್ರ ಹತ್ರ. ಸೀರೆಗಳು ಅಡ ಮಾಡಿಬಿಟ್ಟು ಬಂದಿರೋರಿಗೆಲ್ಲ ನೋಡೋದ ಅಮ್ಮ ಮಣಿಯಮ್ಮನವರು. ದುಡ್ಡು ಕಾಸು ಸೇರಿಸಿಲ್ಲ, ಪ್ರಾಫಿಟ್ ಜಾಗಗಳು ಸೇರಿಸಿಲ್ಲ. ಮೂಗ್ ಬಟ್ಟೆ ಈ ಥರ ಮೂಗ್ ಬಟ್ಟೆ ಇದ್ರೂ ತಗೊಂಡೋಗಿ 200-300 ರೂಪಾಯಿಗೆ ಅಡ ಇಟ್ಬಿಟ್ಟು
ಬಂದಿರೋರಿಗೆ ಅವ್ರನ್ನ ಹುಡ್ಕೊಂಡು ಸುಮಾರು ಬೊಂಬಾಯಿ, ಡಿಲ್ಲಿ, ಪೂನಾ, ಪಂಜಾಬ್, ಗುಜರಾತಿಂದೆಲ್ಲ ಬರ್ತಾಯಿದ್ರು. ಆ ಅಮ್ಮನಿಗೆ ಅಷ್ಟೊಂದು ದೊಡ್ಡ ಮನುಷ್ಯ, ಮನೆ ಅಮ್ಮನಿಗೆ ಸೀರೆಗಳು ತಗೊಂಡೋಗಿ ಡೊಮ್ಲೂರು ಸೇಟ್ ಅಂಗಡಿಯಲ್ಲಿ ಆವಾಗ 10 ಸೀರೆ 20 ಸೀರೆ 500 ರೂಪಾಯಿಗೆ 400 ರೂಪಾಯಿಗೆ ಆಡ ಇಕ್ಬಿಟ್ಟು ಬಂದರೆ ಅದರಲ್ಲಿ ಮಾಂಸ ಅಕ್ಕಿ ಅವಾಗೆಲ್ಲ ಕಡಿಮೆ ರೇಟು. ಅದರಲ್ಲಿ ನಮ್ಮ ಇದರಲ್ಲಿ ತಲಿಕಿ ಅಂತೀವಿ, ಎಣ್ಣೆಲಿ ಉರಿಯೋದು ಮಾಂಸನ, ಚಿತ್ರಾನ್ನ ಹುಣ್ಸನ್ನು ಹಾಕಿ ಊಟ. ಬೊಂಬಾಯಿಗೆ ಬಂದಿರೋರಿಗೆ ಟಿಕೆಟ್ ಎತ್ತಿ ಬಾಕ್ಸಲ್ಲಿ ಊಟ ಕಟ್ಟಿ ಬಟ್ಟೆ ಬರಿ ಕೊಟ್ಟು ಅಷ್ಟು ನೀಟಾಗಿ ಕಲಿಸೋದ ಅಮ್ಮ. ನಾನೇ ಮಾಡಬೇಕು ಅಡುಗೆ ಎಲ್ಲ. ಅದರಲ್ಲಿ ಕೆಲ ರೌಡಿಗಳು ಕೋಳಿ ಪಾಯಾಸ ಅಂತ ಶಿವಾಜಿನಗರಲ್ಲಿ ಅವರೆಲ್ಲ ಅಲ್ಲೇ ರೌಡಿಗಳು ನಮ್ಮವ್ರನ್ನ ಟಾರ್ಚರ್ ಮಾಡೋದು. MG ರೋಡಲ್ಲಿ ಹೋಗಿ ಹುಡುಗಿಂತ ಕರ್ಕೊಂಡೋಗಿ ಚಾಕುಗಳು ತೋರಿಸೋದು. ಅದೇ ಥರ ಶ್ರೀರಾಮ್ಪುರದಲ್ಲಿ, ಗೋರಿಪಲ್ಯ ಸುತ್ತಮುತ್ತ ಬೆಂಗಳೂರು ಸಿಟಿಯಲ್ಲಿ ಕೆಲ ಜಯನಗರದಿಂದ ಬರೋರು, ಬಂಗಶಂಕರಿಂದ ಬರೋರು ಎಲ್ಲರೂ ಪಾಪ ಅಮಾಯಕಗಳು ನಮ್ಮವರು. ಅವ್ರಿಗೆ ಊರು ಬಿಟ್ಟು ಊರು ಬಂದಿರೋರು. ಕೆಲ ಭಾಷೆಗಳು ಕನ್ನಡ ಗೊತ್ತಾಗಲ್ಲ, ಹಿಂದಿ ಗೊತ್ತಾಯ್ತದೆ, ತಮಿಳ್ ಮಾತಾಡೋರು. ಅವ್ರಿಗೆ ಯಾರು ಅವರೆಲ್ಲ ನೋಡೋಕ್ಕೆ ಯಾರು ನಮ್ಮ ಥರ ಮಂಗಳಮುಖಿಂತ ಅವ್ರನ್ನ ಕಂಡುಹಿಡಿಯೋಕ್ಕಾಗಲ್ಲ. ಹೀರೋನಿಗಳ ಥರ ಇದ್ದರು. ಅವ್ರಿಗೆ ಏನು ಪಬ್ಲಿಕ್ ಏನಾಯಿತು ಗೊತ್ತಿಲ್ಲ, ಅವ್ರನ್ನ ಹಿಂದೆ ಬಿದ್ದು ಹುಡುಗರನ್ನ ಕರ್ಕೊಂಬಂದು ಟಾರ್ಚ್ ಎಲ್ಲ ಕೊಡ್ತಾಯಿದ್ರು. ನಾನು ನೋಡಿ ನೋಡಿ ಸಾಕಾಗಿತ್ತು. ನಾವು ಕರ್ಮನೂ ನಾವು ಪಾಪನೂ ನಮ್ಮ ಮನೆ ಬರಂಗೆ ಆಗಿದ್ವಿ. ನಮ್ಮನ್ನ ಬದುಕೋಕ್ಕೆ ಬಿಡ್ತಾ ಇಲ್ವಲ್ಲ ಇವರು. ಇವ್ರಿಗೇನು ಮಾಡಬೇಕು ಹಂಗಂದರೆ ಪೊಲೀಸ್ ಅವ್ರಿಗೆ ಹೇಳಿದ್ರು ಪೊಲೀಸ್ ಅವರು ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಅವರೆಲ್ಲ ರೌಡಿಜಮ್ಗಳು. ನೀವು ಇರೋದಕ್ಕೆ ತಲೆ ಬುಕ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹಂಗೆ ಹೇಳೋರು ಪೊಲೀಸವರು. MLA ಕೌನ್ಸಿಲರ್ ಹತ್ರ ಹೇಳಕ್ಕೆ ಹೋದ್ರೂ ಅವ್ರು ಅಕ್ಕಪಕ್ಕ ಇರೋರು ಹೇಳೋರು, ನೀವು ಹಂಗೆಲ್ಲ ಅವ್ರಿಗೆ ಹೇಳ್ಬಿಟ್ರಮ್ಮ, ಅವ್ರು ಕೊಲೆ ಮಾಡೋಕ್ಕೂ ರೆಡಿ, ಕುಯ್ದಾಕಕ್ಕೂ ರೆಡಿ, ಅವ್ರು ನನ್ನ ಮಕ್ಕಳು ಅವ್ರು ಅಂತವ್ರು ಹಿಂಗೆ ಹೇಳೋರು. ಹಿಂಗೆ ನಮ್ಮನ್ನ ಭಯ ಇಕ್ಕೋರು. ಈ ಜುಟ್ಟು ಕಟ್ಬಿಟ್ಟು ಬಾವಿ ಇತ್ತು, ಆ ಬಾವಿಯಲ್ಲಿ ಬಿಟ್ಟು ಬಿಟ್ಟು ಎತ್ತೋದು ನಮ್ಮನ್ನ, ಕೈ ಕಾಲಕ್ಕೆಲ್ಲ ಕಟ್ಬಿಟ್ಟು. ರೌಡಿಗಿಲೆ ಅವ್ರು ಹೇಳೋದು ಮಾತು ಕೇಳಬೇಕು ನಾವು. ಅವ್ರು ಹೆಂಗೆ ಫಿಕ್ಸ್ ಮಾಡ್ಬೇಕು ಹಂಗೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ಬಾಯಿಗೆ ಬಟ್ಟೆ ಹಿಂಗೆ ಕಟ್ಟಿ ಹಿಂಗೆ ಕಟ್ಬಿಡ್ತಾರೆ, ಈ ಕೈ ಕಟ್ಬಿಡ್ತಾರೆ. ಈ ಜುಟ್ಟು ಎಷ್ಟಾಯಿತು ಅದಕ್ಕೆಲ್ಲ ಟೈಟಾಗಿ ಇದು ಮಾಡಿ ಬಟ್ಟೆಯಲ್ಲಿ ನಮ್ಮ ಸೀರೆದಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಬಿಟ್ಟು ಬಿಟ್ಟು ಎಳೆಯೋದು. ಬಾವಿ ಇತ್ತು ಅದರಲ್ಲಿ. ಮೇಲಿಂದ ಕ್ಯಾನ್ಲುಗಳು ತಗೊಂಬಂದು ಕಾಯಿಸ್ಬಿಟ್ಟು ಉಯ್ಯೋದು, ಬೆನ್ನಿಗೆಲ್ಲ ಉಯ್ಯೋದು. ಒಪ್ಕೋಬೇಕು ನಾವು. ಆ ಥರ ಹಿಂಸೆ ಕೊಡ್ತಾಯಿದ್ರು. ನಾವು ಏನು ಮಾಡೋದಪ್ಪ, ನಮ್ಮ ಮನೆ ಬರಂಗೆಲ್ಲ ನಾವು ನೋಡ್ಲಿಲ್ವಲ್ಲ, ಹಿಂಗೆಲ್ಲ ಹಿಂಸೆ ಆಯ್ತದಂದರೆ ನಾವು ಬರ್ತಾ ಇರಲ್ಲ. ನಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡು ಎಲ್ಲಿ ಬಿದ್ದಿರ್ಬೇಕಲ್ಲ ಅಂತ ಅಲೇದೆ ನೋಡಿ 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 ನಾವು ಒಂದು 6-7 ವರ್ಷ ಹಂಗೆ ಕಾಲ ಕಳೆದೆ. ಆಮೇಲೆ ನನಗಂತೂ ಯಾವ ದೇವರು ನಮಗೆ ದಾರಿ ತೋರಿಸ್ರು ಗೊತ್ತಿಲ್ಲ. ನನಗೊಂದು ಧೈರ್ಯ ಬಲ ಬಂತು. ಇವ್ರು ಗಂಡಸರುಗಳು, ನಾವು ನಮ್ಮ ಮನೆ ಬರಂಗೆ ಆಗಿದ್ದೀವಿ. ಇವ್ರು ನಮ್ಮನ್ನ ಕಿತ್ಕೊಂಡು ತಿನ್ನೋಕ್ಕೆ, ನಮ್ಮನ್ನ ವರ್ಕ್ ಮಾಡೋಕ್ಕೆ ಈ ಹಿಂಸೆ ಕೊಡ್ತಾರಲ್ಲ, ಏನಾಗ್ತದೆ ಆಗಲಿ. 100 ಜನದಿಂದ ನಮ್ಮ ಒಬ್ಬರು ಪ್ರಾಣ ಹೋದ್ರೆ ಪರವಾಗಿಲ್ಲ, ಅವ್ರು 100 ಜನ ಬದುಕೊಳ್ಳಿ. ಇವರಿಂದ ಇಂಥ ಪ್ರಾಣ ಹೋಯ್ತು ಅಂತ ಒಂದು ಹೆಸರು ಇರಲಿ ಅಂತ ನಾನು ನಿಂತ್ಕೊಂಡೆ. ಬರೋ ರೌಡಿಗಳನ್ನ ನಾನು ಉಲ್ಟಾ ನಿಂತ್ಕೊಳ್ಳೋದು. ನೀನು ರೌಡಿ ಅಂದರೆ ನಾನು ರೌಡಿ, ನೀನು ಚಾಕ್ ಎತ್ತಿದ್ರೆ ನಾನು ಚಾಕ್ ಎತ್ತೀನಿ, ನೀನು 10 ಏಟು ನನಗೆ ಓಡಿ ನಿನ್ಗೆ ನಾನು 1 ಏಟು ಹೊಡಿತೀನಿ, ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಕೆಟ್ಟ ಮಾತಲ್ಲಿ ನನ್ನವೇ ಏನು ಹಂಗೆ ಹಿಂಗೆ ಅಂತ ಕಚ್ಚಡ ಮಾತೆಲ್ಲ ಮಾತಾಡ್ತಾಯಿದ್ರು. ಅವ್ರು ಏನು ಮಾತಾಡ್ತಾರೆ ನಾವು ರಿಪೀಟ್ ಮಾಡ್ತಾಯಿದ್ದೆ. ನಾನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು, ನಾವೇನು ಊರು ಬಿಟ್ಟು ಊರು ಬಂದಿಲ್ಲ. ಈ ಕರ್ನಾಟಕ ಒಳಗೆ ಎಲ್ಲೆಲ್ಲಿ ಹುಟ್ಟಿ ಬೆಳೆದು ಬಂದಿರೋರೆಲ್ಲ ಬಾಲಿ ಬದುಕಿ ಜೀವನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ನಮ್ಮನ್ನ ಕಂಡ್ರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ, ನಮ್ಮಿಂದ ಒಂದು ಪಾಠ ಆಗಬೇಕು ರೌಡಿಗಳಿಗೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಬಿಟ್ಟೆ. 92 ಸ್ಟಾರ್ಟ್ ಮಾಡಿದೆ. ಎಂಥ ರೌಡಿಗಳು ಬಂದ್ರೂ ನಾನು ಒಂಥರ ದೊನ್ನೆಗಳು ತಗೊಂಡು ನಾನು ಸ್ಪ್ರೇಗಳು ತಗೊಳ್ಳೋದು. ಏನು ಸ್ಪ್ರೇ ಅಂದರೆ ನಮ್ಮನ್ನ ಅವರು ಹೊಡಿಯೋಕ್ಕೆ ಬರ್ತಾರಂತ ನನಗೆ ಗೊತ್ತಿರ್ತದೆ ನಾನು ಮಾಡೋದಕ್ಕೆ. ನಾನು ಈ ಥರ ಎಲ್ಲ ಅವ್ರಿಗೆ ನಮ್ಮವ್ರಿಗೆ ತುಂಬ ತೊಂದರೆ ಕೊಡೋವ್ರಿಗೆ ಅಡ್ಡ ಮಾಡ್ದಲ್ಲ,
ಹೆಂಗಾದ್ರೆ ನಮ್ಮನ್ನ ಹೊಡಿತಾರೆ ಮಾಡ್ತಾರೆ ಅಂತ ನಮ್ಗೆ ಅಕ್ಕಪಕ್ಕ ಇರೋರು ಹೇಳ್ತಾರೆ. ನಮ್ಮ ಸೇಫ್ಟಿಗೆ ನಾವು ಇಕ್ಕೋಬೇಕಲ್ಲ. ಆವಾಗೆಲ್ಲ ಒಂಥರ ಒಂದು ಹೊಗೆ ಥರ ಇತ್ತು ನಾನು ಬಂದಿರೋ ಕಾಲದಲ್ಲಿ. ಅದು ಸ್ಪ್ರೇ ಥರ ಸೆಂಟ್ ಥರ, ಅದು ಹೊಡೆದ್ರೆ ಅವ್ರ ಕಣ್ಣಿಗೆನೆಲ್ಲ ಉರಿ ಬಂದ್ಬಿಡ್ತದೆ. ಉರಿ ಬರುವಾಗ ಅವ್ರು ಹೊಡೆಯೋದು ಮುಂಚೆ ನಾನು ಹೊಡೆದು ಬಿಡ್ತೀನಿ ಅವ್ರನ್ನ, ಬುಂಡೆ ಮೇಲೆ, ಕೈ ಮೇಲೆ, ಕಾಲ್ ಮೇಲೆ. ಈ ಥರ ಒಂದು 4-5 ಜನಕ್ಕೆ ನಾನು ಮಾಡಿದೆ ಮೈನ್ ರೌಡಿಗೆ. ಯಶವಂತಪುರದಲ್ಲಿ ಕಂಚಪ್ಪ ಅಂತ ಅವನು ಒಂದು ರೌಡಿ. ಆ ಕಾಲದಲ್ಲಿ ಕೆಲವು ಜನಗಳು ಮಾಡವನೆ, ಕೆಲವ್ರನ್ನ ಕುಯ್ದಾಕವನೆ. ಮದುವೆ ಎಲ್ಲ ಆಗಿ ಹೆಂಡ್ರು ಮಕ್ಕಳೆಲ್ಲ ಇತ್ತು. ಈ ಮನೆಯಮ್ಮನ್ನ ಬಂದು ಮದುವೆ ಮಾಡ್ಕೊಂಡು ಇದ್ದ. ದಿವಸ ನಾವು ವರ್ಕ್ ಮಾಡಿ 150 ರೂಪಾಯಿ ಅವ್ನು ಕೊಡ್ಬೇಕು ಕಂಚಪ್ಪಕ್ಕೆ. 2 ರೂಪಾಯಿ 3 ರೂಪಾಯಿ ನಾವು ಸೇರ್ಬೇಕು. ಆವಾಗ ಬಂದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಜೀವನ ಮಾಡ್ಕೋಬೇಕು, ನಮ್ಮ ಶೋಕಿಂಗ್ ಬಟ್ಟೆ ಬರಿಬೇಕು, ಸೋಪ್ ಬೇಕು, ಫೇರ್ ಲವ್ಲಿ ಬೇಕು. ನಾವು ಏನು ಮಾಡೋದು ಅಂದ್ಬಿಟ್ಟು ಕಂಪಲ್ಸರಿ 150 ರೂಪಾಯಿ ಕೊಡ್ಬೇಕು. ಕೊಡಲಿಲ್ಲ ಅಂದರೆ ನಾವು ನೀರು ಕಾಯಿಸಾಗ ಅಮ್ಮಮ್ಮಗೆ ಸೌದೆ ಹಾಕಿರ್ತೀವಿ ಈಚೆ. ಅದು ಸೌದೆ ಎತ್ಕೊಂಡು ನಮ್ಮನ್ನ ಹೊಡೆಯೋದು ಕೆಟ್ಟ ಮಾತಲ್ಲಿ, ಜುಟ್ಟು ಹಿಡ್ಕೊಂಡು ಹೊಡೆಯೋದು ಅವನು, ಆ ಮನೆಯಮ್ಮ ಅವ್ರ ಗಂಡ ಅಂತ. ನಾನು ಅದನ್ನು ನೋಡ್ಕೊಂಡು ಸಾಕಾಗಿದೆ. ಆ ಎಮ್ಮನು ಲೀಸಸ್ಗೂ ಈಚೆ ಬರೋಂಗಿಲ್ಲ ಮನೆಯಮ್ಮ, ಆ ಥರ ಹಿಂಸೆ ಕೊಡ್ತಾ ಇದ್ದ. ಆ ಅಮ್ಮ ಬಂದ ಆ ಅಪ್ಪನ ಹತ್ರ ಕಷ್ಟಪಡೋದು ಎಲ್ಲರಿಗೂ ಭಯ. ರೌಡಿ ಇಲ್ವಾ, ಸರಿ ಇವನಿಗೇನಂದ್ರೆ ಒಂದು ಪಾಠ ಕಲಿಸ್ಬೇಕಂತ ರಂಜಾನ್ ಬಂತು. ಆ ಅಮ್ಮ ಬಂದು ಮುಸಲ್ಮಾನು, ಸತ್ತೋದ್ರು. ಅವ್ರು 100ಕ್ಕೆ 20 ರೂಪಾಯಿ ಬಡ್ಡಿ ಕೊಡ್ತಾಯಿದ್ರು. ಆವಾಗ ನನಗೆ ಡ್ರಿಂಕ್ ಮಾಡೋದು, ಅದು ಅಡಿಕೆ ಹಾಕೋದೆಲ್ಲ ನನಗೆ ಅಭ್ಯಾಸ ಇಲ್ಲ. 1000 ರೂಪಾಯಿ ಕೊಡಮ್ಮ, ನಾನು ವಾರ ನಿನ್ಗೆ ಕೊಡ್ತೀನಿ ಅಂತ 200 ರೂಪಾಯಿ ಹಿಡ್ಕೊಂಡು 800 ರೂಪಾಯಿ ಕೊಟ್ಟರು. ನನ್ನ ಅಮ್ಮ ಮುಂದೆನೇ ಬಾರಿ ಇತ್ತು. ಆವಾಗ ರಂಜಾನ್ಗೆ ಏನು ಮಾಡಿದ್ರು, ಎಲ್ಲರೂ ಪಾರ್ಟಿ ಕೊಟ್ಟಿದ್ರು. ನಮ್ಮವರೆಲ್ಲ ಹೋಗ್ಬಿಟ್ರು. ಅವ್ರವರು ನನ್ನ ಈಚೆ ಬಿಟ್ಬಿಟ್ಟು ಅವ್ರವರು ಪಾರ್ಟಿಗೆ ಹೋಗ್ಬಿಟ್ರು ಪರಿಚಯವ್ರ ಮನೆಗೆ. ಸರಿ ನಾವು ಹಿಂಗೆ ನಾವೇನು ಕಳ್ರ, ನಾವೇನು ಹಂಗೇನ ಅಂತ ಯೋಚನೆ ಮಾಡಿಕೊಂಡು ಈ 1000 ರೂಪಾಯಿ ತಗೊಂಡು 32 ರೂಪಾಯಿ ಇತ್ತು. ಅದು MC ವಿಸ್ಕಿ ಅಂತ 32 28 ಇತ್ತು, ಅಷ್ಟೊಂದು ಜ್ಞಾನ ಅದೈತೆ. ಅದು ತಗೊಂಡೆ. ಅದೇ ಫಸ್ಟ್ ಟೈಮು ನಾನು ಅದು ಒಂದು ಡ್ರಿಂಕ್ ಮಾಡಿಕೊಂಡು ನನಗೊಂಥರ ಇತ್ತು ಕಷ್ಟ. ಮನೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ನೆಲ್ಲ ಕಲ್ಕೊಂಡು ಇವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಇವ್ರಿಗಿಷ್ಟೆಲ್ಲ ಸೇವೆ ಮಾಡ್ತಾಯಿದ್ದೀವಿ. ಟೈಮ್ಗೆ ಊಟ, ಟೈಮ್ಗೆ ನಾಷ್ಟ, ಬಟ್ಟೆ ಒಗ್ದು ಕೊಡ್ತಾಯಿದ್ದೀವಿ, ನೀರು ತುಂಬ್ತಾಯಿದ್ದೀವಿ, ಕಾಲು ಒತ್ತಾಯಿದ್ದೀವಿ, ಕೈ ಒತ್ತಾಯಿದ್ದೀವಿ. ಯಾರು ನೆಂಟರು ಬಂದ್ರೂ ಎದ್ರುಕೊಂಡು ಅಡುಗೆ ಮಾಡ್ತಾಯಿದ್ವಿ. ನಾವು ಊಟ ತಿಂದಿಲ್ವ ಅಂತ ಕೇಳಲ್ಲ. ಇಷ್ಟು ಸೇವೆ ಮಾಡೋರನ್ನ ಈಚೆ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೋದ್ರಂತ ನನಗೆ ದುಃಖ ಆಗೋಯ್ತು. ನಮ್ಮ ಅಮ್ಮ ಅಪ್ಪನ್ನ ಯೋಚನೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ತುಂಬ ಎಮೋಷನ್ ಆಗೋಯ್ತು ನನಗೆ. ಸರಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ಅಂದ್ಬಿಟ್ಟು ಆ ಟೈಮಲ್ಲಿ ಎಣ್ಣೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನೆಟ್ಟಿಗೆ ಊಡಿಗೆ ಹೋದೆ. ನಾನು ಆ ಕಂಚಪ್ಪ ಏನೋನು ಮಂಚದ ಮೇಲೆ ಮಲ್ಕೊಂಡಿದ್ದ. ನಾವು ಯಾರು ಎತ್ತಿದ ಮಕ್ಕಳು, ನಮ್ಮ ಮನೆ ಬರೋಕ್ಕೆ ನಾವು ಬಂದಿರೋದು, ನಾವು ದುಡ್ಡು ನಿಮ್ಗೆ ಕೊಟ್ಬಿಟ್ಟು ನಿಮ್ಮಿಂದ ನಾವು ಏಟುಗಳು ಬೈಸ್ಕೋಬೇಕಂತ ಆ ಅಪ್ಪನ್ನ ಹೊಡೆದು ನಾನೇ ಗಾಡಿಯಲ್ಲಿ ಆಟೋದಲ್ಲಿ ಹಾಕ್ಕೊಂಡು ಬಂದೆ. ಒಬ್ಬರೇ. ಅವ್ರ ಹತ್ರ ಯಾವಾಗ ಚಾಕುಗಳು, ಟೂಲ್ಸ್ಗಳು ಇರ್ತದೆ. ಆವಾಗ ಎಲ್ಲರಿಗೂ ಭಯ. ಎಷ್ಟೋ ಜನ ಕುಯ್ದವನೆ, ಇದು ಮಾಡವನೆ. ಮಂಚದ ಮೇಲೆ ಕಾಲು ಹಾಕೊಂಡು TV ನೋಡ್ತಾ ಇದ್ದ. ನಿನ್ನಿಂದ ನಮಗೆ ನಮ್ಮ ಟೀಮಲ್ಲಿ ಯಾರಿಗೆ ಒಂದು ಕಷ್ಟ ಆಗೋಯ್ತಲ್ಲ ಹಂಗಂತ ಎತ್ತಾಕೊಂಡು ನನ್ನ ಹೊಡೆಯೋಕ್ಕೆ ಬಂದ. ಆ ಊಡಿಯಲ್ಲಿ ಹೋಗಿ ಓಪರಂ ಊಡಿ ಹತ್ರ ಬಾಕ್ಲು ಕಾಲಲ್ಲಿ ಹೊಡೆದು ನನ್ನ ಕೆಟ್ಟ ಮಾತಲ್ಲಿ ಹೇಳ್ದ. ಬನ್ನಿನ ಒಂದು ಕೈಯಲ್ಲಿ, ಪಂಚ ಒಂದು ಕೈಯಲ್ಲಿ ಎತ್ತು ಗಾಡಿಯಲ್ಲಿ ಹಾಕ್ಕೊಂಡು ಆಟೋದಲ್ಲಿ ಸಂಟ್ರು ಕತ್ತು ಮೇಲೆ ಕಾಲಿಕ್ಕೊಂಡೆ ಬಂದೆ. ಹಲ್ಸೂರು ಗಂಟ, ಊಡಿಂದ ಹಲ್ಸೂರು ಗಂಟ ಅಲ್ಲಿಗೆ ಬಂದೆ. ಅಲ್ಲಿ ಸರ್ಕಲಲ್ಲಿ ಹಾಕ್ಕೊಂಡು ಸಿಕ್ಕಾಪಟ್ಟೆ ಹೊಡೆದೆ. ನಾನು ಹೊಡೆದ್ಬಿಟ್ಟು ನಿನಗೆ ಎಂತಿ ಐತೆ, ಮಕ್ಕಳೈತೆ, ಏನು ಶೋಕಿಂಗ್ ಮಾಡಬೇಕು, ಆಯಿತು ಹೋಯ್ತು. ನಿನಗೆ ದಿವಸ ಕಂಪಲ್ಸರಿ 150 ರೂಪಾಯಿ. ಆ ಕಾಲದಲ್ಲಿ ಒಬ್ಬರು ಕೊಡಬೇಕಂದ್ರೆ ನಾವು 100-200 ಜನ ಮನೆಯಮ್ಮ ಹತ್ರ. ಆವಾಗ ಯಾರ ಹತ್ರ ಇದಿಲ್ಲ, ಮನೆಯಮ್ಮ ಹತ್ರನೇ ಹೈಯೆಸ್ಟ್ ಇತ್ತು. ಇವತ್ತು ಮನೆಯಮ್ಮನಿಗೆ 80-85 ವಯಸ್ಸಾಗಿದೆ. ಇಷ್ಟೊತ್ತಿಗೆ ಅವ್ರು ಹೆಂಗೇ ಇರಬೇಕಾಗಿತ್ತು. ಬರೋರಿಗೆಲ್ಲ ದಾನ ಧರ್ಮ, ಅಡುಗೆ ಮಾಡೋದು, ಬಟ್ಟೆ ಬರಿ ಕೊಡಿಸೋದು, ಯಾರಿಗೂ ಬಿಡಲ್ಲ.
ಆ ಯಮ್ಮ ಆ ಥರ ವಿಷಯ. ಅವನ್ನ ಯಾವಾಗ ಕಂಚಪ್ಪನ್ನ ಹೊಡೆದು ಪೊಲೀಸ್ಗಳೆಲ್ಲ ಬಂದರು, ಪುಟ್ಸ್ವಾಮಿ ಅಂತ ಇದ್ರು, ಬಂದು ಕೇಳಿದ್ರು ನನ್ನ, ಯಾಕಮ್ಮ ಅವನ್ನ ಹೊಡಿತಾ ಇದ್ರ, ಏನು ವಿಷಯ ಅಂತ. ಸರ್ ನಮ್ಮ ಮನೆ ಬರೋ ನಾವಿದ್ದೀವಿ, ದಿವಸ 150 ರೂಪಾಯಿ ಇವ್ನು ಕೊಡಬೇಕು, ಒಬ್ಬರು ಕೊಡಬೇಕು, ಇಲ್ಲಾಂದರೆ ಚೂರಿ ಚಾಕು ತಗೊಂಡು ಚೂರಿ ತಗೊಂಬಂದು ನಮ್ಮನ್ನ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ. ನಾವು ಇವತ್ತು ನಾಳೆ ಅಂತ ಅಡ್ಜಸ್ಟ್ ಮಾಡ್ತಾಯಿದ್ವಿ. ಇವನಿಂದ ನಮಗೆಲ್ಲರಿಗೂ ತೊಂದರೆ ಆಯ್ತದೆ ಅಂತ ಹೇಳಿ ಅವನ್ನ ಆ ಟೈಮಲ್ಲಿ ಪೊಲೀಸಲ್ಲಿ ಕೊಟ್ಟು ಎಲ್ಲ ಬರ್ಸ್ಕೊಂಡು ಅವ್ರ ಹೆಂಡ್ರ ಮಕ್ಳ ಜೊತೆ ಕಳಿಸ್ಬಿಟ್ಟಿದ್ವಿ. ಆವಾಗ ಮನೆಯಮ್ಮ ಸ್ವಲ್ಪ ಮುಂದಕ್ಕೆ ಬಂದರು. ಮೂಗ್ಬಟ್ಟಿಲ್ಲ ಅಮ್ಮನ ಹತ್ರ, ಪಾಪ ಇವನು ಹಿಂಸೆ ರೌಡಿ. ಅವನಿಂದ 2 ಸತಿ ಅಮ್ಮ ಸೀಮಾನ ಉಯ್ಕೋಬಿಟ್ರು. ಒಂದು ಸತಿ ಕಾಲೆಲ್ಲ ಬೆಂದೋಗೋಯ್ತು, ಒಂದು ಸತಿ ಇದು ಹಾಕ್ಕೊಳಕ್ಕೆ ಹೋದ್ರು. ಸರಿ ಇವನಿಂದ ಅಮ್ಮ ಏನೋ ಜೀವ ಹೋಗ್ಬಿಟ್ರಿ ಹೆಂಗೆ ಅಂದ್ಬಿಟ್ಟು, ಇವನು ರೌಡಿ ಆದರೆ ಇವನ ಜಾಗದಲ್ಲಿ ಯಶವಂತಪುರದಲ್ಲಿ ಅವನು ಇದ್ದಿತ್ತು. ನೀನು ಯಶವಂತಪುರ್ಗೆ ನಾನು ಬರ್ತೀನಿ ಬಾರೋ ಅಂತ ನಾನು ನಿಂತ್ಕೊಬಿಟ್ಟೆ. ಅವನ್ನ ಯಾವಾಗ ಓಡಿಸ್ದೆ ಹೊಡೆದು, ಆವಾಗ ಆ ಅಮ್ಮನಿಗೆ ಸ್ಟಾರ್ ಬಂತು, ಮನೆ ಅಮ್ಮನಿಗೆ. ಒಂದು ಮೂಗ್ಬಟ್ಟು, ಓಲೆ, ಒಂದು ಮನೆ ಕಟ್ಟೋದು, ತುಂಬ ಬಡವ್ರನ್ನ ಅವ್ರನ್ನು. ಮನೆ ಅಂತೂ ಇದರಲ್ಲಿ ಹಾಕಿದ್ರು, ಯಾವುದ್ರಲ್ಲಿ ಜರಿ ಬರ್ತದಲ್ಲ ತೆಂಗಿನ ಜರಿ, ಅದರಲ್ಲಿ ಇತ್ತು. 90,000ಕ್ಕೆ ಒಂದು ಜಾಗ ತೊಗೊಂಡಿದ್ವಿ ಮೋರಿ ಹತ್ರ, ರಾಜಕಾಲುವೆ ಐತೆ ಅಲ್ಲಿ. ಶ್ರೀದೇವಿ, ರೇವತಿ, ಭಾರತಿ ಈ ಥರ ಒಳ್ಳೆ ವ್ಯಕ್ತಿಗಳೆಲ್ಲ ಇದ್ದರು. ಆ ಜಾಗ ತಗೊಂಡು ಹಂಗೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ಚೂರು ಹಂಗೆ ಇಂಪ್ರೂವ್ಮೆಂಟ್ ಆದರು. ಕೆಲವ್ರಿಗೆ ಮದುವೆ ಮಾಡಿದ್ರು, ಕೆಲವು ಒಡವೆ ಸೇರಿಸಿದ್ರು. ನಾನು ಹೇಳಿ ಅವ್ರಿಗೆ ಇಷ್ಟೊತ್ತಿಗೆ ಹೆಂಗಿರ್ಬೇಕಾಗಿತ್ತು ಅವರು. ಫಸ್ಟ್ ನಾನು ನೋಡಿರೋ ಆ ಅಮ್ಮನ್ನ ಕರ್ನಾಟಕದಲ್ಲಿ, ಮನೆಯಮ್ಮನ್ನ ನೋಡಿರೋದು. ಗೋಡಮ್ಮ ಅಂತ ಒಬ್ಬರಿದ್ರು, ಕರ್ವರ ಅಂತ ಒಬ್ಬರಿದ್ರು, ಚೈನಾಸ್ ಅಂತ ಒಬ್ಬರಿದ್ರು, ಮುಸಲ್ಮಾನ್ ಜರೀನಾ ಅಂತ ಇದ್ದರು, ಚೈನಾಸ್ ಅಂತ ಇದ್ದರು, ಕುಮಾರಿ ಡ್ಯಾನ್ಸ್ ಕುಮಾರಿ ಅಂತ ಇದ್ದರು, ಆಮೇಲೆ ಮನೋರಮ ಅಂತ ಇದ್ದರು. ಇವರೆಲ್ಲ ತುಂಬ ಹಳೆಬರು ಅಂದರೆ ಹಳೆಬರು, ತುಂಬ ಒಳ್ಳೆ ವ್ಯಕ್ತಿಗಳು ಎಲ್ಲ.